ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ದೇವರ ವಾಕ್ಯಗಳಿಂದ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೇವಜನರೇ, ಈ ಜುಲೈ ತಿಂಗಳನ್ನು ದೇವರು ಆಶೀರ್ವದಿಸಿಕೊಟ್ಟು ಈ ತಿಂಗಳಲ್ಲಿ ಪ್ರತಿದಿನವೂ ತನ್ನ ವಾಕ್ಯಗಳಿಂದ ನಮ್ಮೊಟ್ಟಿಗೆ ಮಾತನಾಡುತ್ತಿರುವಂಥ ಕರ್ತನಿಗೆ ನಾವು ವಂದನೆ ಸಲ್ಲಿಸುವಂಥವರಾಗೋಣ. ದೇವರು ವಾಗ್ದಾನ ಮಾಡಿದ ಹಾಗೆ ಈ ತಿಂಗಳು ನಮ್ಮ ಮೇಲಿರುವಂಥ ಎಲ್ಲ ನೊಗಗಳು ಭಾರಗಳು ಅದು ಕಳಚಿ ಬೀಳುವಂಥ ತಿಂಗಳಾಗಿದೆ. ಹಾಗಾಗಿ ಈ ಮುಂಜಾನೆ ವೇಳೆಯಲ್ಲಿ ದೇವರು ನಮ್ಮೊಟ್ಟಿಗೆ ಮಾತನಾಡುತ್ತಿರುವ ವಾಕ್ಯ ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯದ 31ನೇ ವಚನದಲ್ಲಿ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿದನು. ಪ್ರಿಯ ದೇವಜನರೇ, ನಮ್ಮ ಜೀವಿತದಲ್ಲಿ ಇರುವಂಥ ನೊಗಗಳು ಕಳಚಿ ಬೀಳಬೇಕು, ನಮ್ಮ ಮೇಲಿರುವಂಥ ಹೊರೆ ಅದು ಬಿದ್ದು ಹೋಗಬೇಕು, ಅದು ತೊಲಗಿ ಹೋಗಬೇಕು, ಭಾರಗಳು ನೀಗಲ್ಪಡಬೇಕಂದ್ರೆ ಏನು ಮಾಡಬೇಕು ಬ್ರದರ್? ನೀವು ಕೇಳಬಹುದು. ನಮಗೆ ಅದರ ಮೊದಲನೆಯ ಹೆಜ್ಜೆಯೇ ಇದಾಗಿದೆ, ವಾಕ್ಯದಲ್ಲಿ ನೆಲೆಗೊಳ್ಳುವಂಥದ್ದು. ನಾನು ಹೇಳ್ತೀನಿ ಕೇಳ್ರಿ, ದೇವರ ವಾಕ್ಯದಲ್ಲಿ ನೆಲೆಗೊಳ್ಳುವಂಥದ್ದು ಅಂದರೆ ಆ ವಾಕ್ಯವನ್ನು ನಿಮ್ಮ ಜೀವಿತದ ಅಡಿಪಾಯವಾಗಿ ಮಾಡಿಕೊಳ್ಳುವಂಥದ್ದು. ಅಲ್ಲಿಂದಲೇ ಆರಂಭವಾಗ್ತದೆ ನಿಮ್ಮ ನೊಗವು ಕಳಚಿ ಬೀಳುವಂಥ ಕಾರ್ಯ. ನಿಮ್ಮ ಭಾರ, ನಿಮ್ಮ ಹೊರೆ, ನಿಮ್ಮ ದಾರಿದ್ರ್ಯತನ ಎಲ್ಲವೂ ನೀಗಿ ಹೋಗುವಂಥ ದಾರಿ. ಯಾಕೆಂದರೆ ಪ್ರಿಯ ದೇವಜನರೇ, ಆ ವಾಕ್ಯದಲ್ಲಿ ಇದೆ ಶಕ್ತಿ, ಆ ವಾಕ್ಯದಲ್ಲಿ ಇದೆ ಬಿಡುಗಡೆ, ಆ ವಾಕ್ಯದಲ್ಲಿ ಇದೆ ಒಂದು ಅದ್ಭುತದ ದಾರಿ. ಯೇಸು ಸ್ವಾಮಿ ತನ್ನ ಶಿಷ್ಯಂದ್ರಿಗೆ ಹೀಗೆ ಹೇಳ್ತಾ ಇದ್ರೆ, ನೀವು ಮೊದಲು ನನ್ನ ವಾಕ್ಯದಲ್ಲಿ ನೆಲೆಗೊಳ್ಳುವವರಾದರೆ ನಿಜವಾಗಿಯೂ ನನ್ನ ಶಿಷ್ಯರಾಗುವಿರಿ ಮತ್ತು ಸತ್ಯವನ್ನು ತಿಳಿದುಕೊಳ್ತೀರಾ. ಸತ್ಯವನ್ನು ತಿಳಿದುಕೊಳ್ಳುವಾಗ ಅದೇ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುವಂಥದ್ದಾಗಿದೆ. ಯೇಸು ಸ್ವಾಮಿ ತನ್ನ ಶಿಷ್ಯಂದ್ರೊಟ್ಟಿಗೆ ಮಾತನಾಡಿದ ಮಾತು. ಯಾಕೆಂದರೆ ನಮ್ಮ ಮೇಲಿರುವಂಥ ನೊಗಗಳು ಭಾರಗಳು ತೀರಲ್ಪಡಬೇಕು, ಅದು ತೊಲಗಿ ಹೋಗಬೇಕಂದ್ರೆ ಅದಕ್ಕೆ ಮುಖ್ಯ ಒಂದು ಅಸ್ತ್ರ ಅಥವಾ ಒಂದು ಮುಖ್ಯ ದಾರಿ ಇದಾಗಿದೆ, ದೇವರ ವಾಕ್ಯವನ್ನು ಅರಿತುಕೊಳ್ಳುವಂಥದ್ದು. ಮತ್ತು ಯೇಸು ಸ್ವಾಮಿ ನಮ್ಮ ಗುರು, ನಾವು ಆತನ ಒಳ್ಳೆಯ ಶಿಷ್ಯರು ಅನ್ನಿಸಿಕೊಳ್ಳುವಂಥದ್ದು. ಆ ವಾಕ್ಯ ನಾವು ಸ್ವೀಕರಿಸುವಾಗ, ಆ ಸತ್ಯವನ್ನು ನಾವು ಅರಿತುಕೊಳ್ಳುವಾಗ, ನಮ್ಮ ಬಿಡುಗಡೆಯ ಮಾರ್ಗ ಏನಾಗಿದೆ ಅನ್ನುವುದನ್ನು ಅರಿತುಕೊಳ್ಳುವಾಗ, ಆ ಸತ್ಯ ಅಂದರೆ ಆ ವಾಕ್ಯ, ನಾವು ಹಿಡಿಯುವಂಥ ಸತ್ಯವೇದ ಇದೆಲ್ಲ, ಅದೇ ನಮ್ಮನ್ನು ಬಿಡುಗಡೆ ಮಾಡುವಂಥದ್ದು. ಪ್ರಿಯ ದೇವಜನರೇ, ನಿಮ್ಮ ಸಾಲಗಳಿಂದ, ರೋಗಗಳಿಂದ, ಎಲ್ಲ ನೊಗಗಳು ಭಾರಗಳಿಂದ ನಿಮ್ಮನ್ನು ಬಿಡಿಸುವಂಥದ್ದು ಯಾವುದು? ಮೊದಲನೆಯದು ಅದು ವಾಕ್ಯ ಆಗಿದೆ. ಪ್ರಿಯ ದೇವಜನರೇ, ಈ ಜುಲೈ ತಿಂಗಳಲ್ಲಿ ದೇವರು ವಾಗ್ದಾನವಾಗಿ ಹೇಳಿದ್ದಾರೆ ಅಂದರೆ ನಿಮ್ಮ ಬಿಡುಗಡೆಗೆ ಮೊದಲನೇ ಒಂದು ಹೆಜ್ಜೆನೇ ದೇವರ ವಾಕ್ಯ ಆಗಿದೆ. ಮೊದಲು ವಾಕ್ಯವನ್ನು ನೆಲೆಗೊಳ್ಳುವಂಥವರಾಗ್ರೆ, ವಾಕ್ಯವನ್ನು ಸ್ವೀಕರಿಸುವಂಥವರಾಗ್ರೆ, ವಾಕ್ಯವೇ ನಿಮ್ಮನ್ನು ಬಿಡುಗಡೆ ಮಾಡುವಂಥದ್ದು. ಏನಾದರೂ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ, ಹೌದು ಬ್ರದರ್, ಬಹಳ ದಿನಗಳಿಂದ ನನ್ನನ್ನು ಅದು ಬಾಧಿಸ್ತಾ ಇದೆ, ಒತ್ತಡ ಪಡಿಸ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ, ವಾಕ್ಯವನ್ನು ಹಿಡಿದಿಟ್ಟು ಪ್ರಾರ್ಥಿಸಿ ಹೀಗೆ ಹೇಳ್ರಿ, ದೇವರೇ ನಾನು ನಿನ್ನ ವಾಕ್ಯದ ಅಡಿಯಲ್ಲಿ ಬರುತ್ತೇನೆ, ಈ ನೊಗಗಳೆಲ್ಲವೂ ನನ್ನಿಂದ ಕಳಚಿ ಹೋಗಲಿ ಅಂತ ಸತ್ಯವಾಗಿ ಅದೇ ವಾಕ್ಯ ನಿಮ್ಮನ್ನು ಬಿಡುಗಡೆ ಮಾಡುವಂಥದ್ದಾಗ್ತದೆ. ನಂಬಿಕೆಯಿಂದ ಪ್ರಾರ್ಥಿಸೋಣವೇ. ಪರಿಶುದ್ಧಾತ್ಮನೇ, ನಿಮಗೆ ಸ್ತೋತ್ರಪ್ಪ. ನಿನ್ನ ವಚನ ಪ್ರಿಯ ಮಕ್ಕಳೊಟ್ಟಿಗೆ ಹೀಗೆ ಮಾತನಾಡಿದ್ದಕ್ಕಾಗಿ ವಂದನೆ. ಹೌದು ಅಪ್ಪ, ನಿನ್ನ ವಾಕ್ಯದಲ್ಲಿ ನೆಲೆಗೊಳ್ಳುವಾಗ, ಆ ಸತ್ಯವನ್ನು ಅರಿತುಕೊಳ್ಳುವಾಗ ಅದೇ ಸತ್ಯ ನಮ್ಮನ್ನು ಬಿಡುಗಡೆ ಮಾಡುತ್ತದೆ ಅನ್ನುವ ಪ್ರಕಾರ ಪ್ರಿಯ ಮಕ್ಕಳನ್ನು ಆಶೀರ್ವದಿಸು. ಏನೇನೆಲ್ಲ ವಿಷಯದಲ್ಲಿ ಅವರು ಬಾಧಿಸಲ್ಪಡುತ್ತಿದ್ದಾರೋ, ನೊಗಗಳು ಅವರ ಹೆಗಲ ಮೇಲೆ ಇದೆಯೋ, ಅದೇಶುವಿನ ನಾಮದಲ್ಲಿ ನಿನ್ನ ವಾಕ್ಯಗಳಿಂದ ಅದು ಬಿಡುಗಡೆಯಾಗಲಿ. ವಾಕ್ಯವನ್ನು ಸ್ವೀಕರಿಸಿರುವಂಥ ಈ ಮಕ್ಕಳ ಜೀವಿತದಲ್ಲಿ ಕರ್ತನೆ, ಒಂದು ನೊಗ ಅದು ಕಳಚಿ ಬೀಳುವ ದಿನ ಇದಾಗಲಿ. ಸ್ವತಂತ್ರತೆ ಮಾಡು, ಬಿಡುಗಡೆ ಕೊಟ್ಟು ನಡೆಸು. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ತಾ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815. God bless you.